ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಮ್ಮ ಮನೇಲಿ ಹುಣ್ಣಿಮೆ ಐನ ದ್ವಾದಶಿ ಐನ ಮುಗೀತು. ದ್ವಾದಶಿ ಐನಕ್ಕೆ ತುಂಬ ಜನ ಬರೆದ್ರು, ಆದರೆ ಹುಣ್ಣಿಮೆ ಐನಕ್ಕೆ ಹೆಚ್ಚು ಜನ ಬರೋದಿಲ್ಲ. ನಮ್ಮ ಮನೆಯವರಷ್ಟೇ ಜನ ಸೇರಿ ಮಾಡ್ತೀವಿ ಈ ಹಬ್ಬವನ್ನು. ತುಳಸಿ ಹಬ್ಬ ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ಮತ್ತು ಶ್ರದ್ಧೆಯಿಂದ ಮಾಡುವಂಥ ಹಬ್ಬದಲ್ಲಿ ಒಂದಾಗಿದೆ ಇದು. ಈ ಹಬ್ಬವನ್ನು ಸಾಮಾನ್ಯವಾಗಿ ಕಾರ್ತಿಕ ಮಾಸದ ದ್ವಾದಶಿ ಅಥವಾ ತ್ರಯೋದಶಿ ದಿನ ಆಚರಿಸಲಾಗ್ತದೆ. ಈ ದಿನವನ್ನು ತುಳಸಿ ವಿವಾಹ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಈ ದಿನ ತುಳಸಿ ದೇವಿ ಮತ್ತು ಮಹಾವಿಷ್ಣುವಿನ ವಿವಾಹವನ್ನು ಆಚರಿಸುವ ಪದ್ಧತಿಯಾಗಿದೆ. ಈ ತುಳಸಿ ವಿವಾಹದ ಪೌರಾಣಿಕ ಹಿನ್ನೆಲೆ ಏನಂದರೆ, ಹಿಂದೂ ಪುರಾಣಗಳ ಪ್ರಕಾರ ತುಳಸಿ ದೇವಿ ಮೂಲತಃ ಧರ್ಮನಿಷ್ಠೆ ಮತ್ತು ಭಕ್ತಿಯ ಪರಮಾವತಾರವಾದ ವೃಂದಾದೇವಿ ಆಗಿದ್ದಳಂತೆ. ಅವಳು ಜಲಂಧರನ ಪತ್ನಿಯಾಗಿದ್ದು, ತನ್ನ ಪತಿಯ ಜೀವವನ್ನು ಕಾಪಾಡುವ ಭಕ್ತಿಯ ಶಕ್ತಿಯಿಂದ ಪ್ರಸಿದ್ಧಳಾಗಿದ್ದಳಂತೆ. ಆದರೆ ದೇವತೆಗಳು ಜಲಂಧರನ ದುರಹಂಕಾರದಿಂದ ಬಳಲುತ್ತಿದ್ದಾಗ ವಿಷ್ಣುವು ವೃಂದೆಯ ಭಕ್ತಿಯನ್ನು ಪರೀಕ್ಷಿಸಲು ಜಲಂಧರನ ರೂಪದಲ್ಲಿ ಬಂದು ಅವಳನ್ನು ಮೋಸಗೊಳಿಸಿದಂತೆ. ವೃಂದಾದೇವಿ ಸತ್ಯವನ್ನು ಅರಿತು ವಿಷ್ಣುವಿಗೆ ಶಾಪ ನೀಡಿದಂತೆ, ನೀನು ನನ್ನಂತೆಯೇ ಕಲ್ಲಿನ ರೂಪದಲ್ಲಿ ಜನಿಸಬೇಕು. ಈ ಶಾಪದ ಫಲವಾಗಿ ವಿಷ್ಣು ಶಾಲಿಗ್ರಾಮ ರೂಪದಲ್ಲಿ ಜನಿಸಿದಂತೆ ಮತ್ತು ವೃಂದಾದೇವಿ ತುಳಸಿ ಗಿಡವಾಗಿ ಪರಿವರ್ತನೆಯಾದಳಂತೆ. ವಿಷ್ಣು ಅವಳ ಶಾಪವನ್ನು ಸ್ವೀಕರಿಸಿ ಎಂದಿಗೂ ಅವಳೊಂದಿಗೆ ಇರಲು ವ್ರತ ಕೈಗೊಂಡಂತೆ. ಈ ಕಾವ್ಯಗಾಥೆಯ ಸ್ಮರಣಾರ್ಥವಾಗಿ ತುಳಸಿ ವಿವಾಹವನ್ನು ಆಚರಿಸಲಾಗ್ತದೆ ಅಂತೆ. ಇದರ ಹಬ್ಬದ ಆಚರಣೆ ಏನಂದರೆ ಹೇಗೆ ಇದನ್ನು ಆಚರಿಸ್ತಾರೆ ಅಂದರೆ, ತುಳಸಿ ಹಬ್ಬದಂದು ಮನೆಯ ತುಳಸಿ ಕಟ್ಟೆಯನ್ನು ವಿಶೇಷವಾಗಿ ಸ್ವಚ್ಛಗೊಳಿಸಿ ಅಲಂಕರಿಸ್ತಾರೆ. ತುಳಸಿ ಕಟ್ಟೆಯ ಸುತ್ತ ಹೂವಿನ ಮಾಲೆ, ಮಾವಿನ ಎಲೆಗಳು, ತೋರಣ, ರಂಗೋಲಿ ಎಲ್ಲ ಹಾಕ್ತಾರೆ. ನಮ್ಮನೆಯಲ್ಲಿ ಅಲಂಕಾರಕ್ಕಾಗಿ ಹೂವು, ಕಬ್ಬು ಮತ್ತು ಬೆಟ್ಟದ ನೆಲ್ಲಿಕಾಯಿ, ಟೊಂಗೆ ಮತ್ತು ಹುಳಸಿ ಟೊಂಗೆ ಎಲ್ಲವನ್ನು ಹಾಕಿ ಅಲಂಕಾರ ಮಾಡ್ತೀವಿ ವರ್ಷಕ್ಕೂ. ತುಳಸಿ ಗಿಡವನ್ನು ವಧುವಂತೆ ಅಲಂಕರಿಸಿ ಅದರ ಪಕ್ಕದಲ್ಲಿ ವಿಷ್ಣುವಿನ ಪ್ರತಿನಿಧಿಯಾಗಿ ಶಾಲಿಗ್ರಾಮ ಅಥವಾ ಕೃಷ್ಣನ ಮೂರ್ತಿ ಅಥವಾ ವಿಷ್ಣುವಿನ ಚಿತ್ರವನ್ನು ಇಡಲಾಗ್ತದೆ. ಈ ತುಳಸಿ ವಿವಾಹದ ಮಹತ್ವ ಏನಂದರೆ, ತುಳಸಿ ಗಿಡವು ಹಿಂದೂ ಸಂಸ್ಕೃತಿಯಲ್ಲಿ ಶುದ್ಧತೆ ಮತ್ತು ಆರೋಗ್ಯ, ಧಾರ್ಮಿಕತೆಯ ಸಂಕೇತವಾಗಿದೆ. ಮನೆ ಮಧ್ಯೆ ತುಳಸಿ ಕಟ್ಟೆ ಇರುವುದು ದೇವರ ಸಾನ್ನಿಧ್ಯವನ್ನು ಸೂಚಿಸುತ್ತದೆ ಎಂದು ನಂಬಲಾಗುತ್ತದೆ. ಈ ತುಳಸಿ ಹಬ್ಬದಂದು ದೇವರ ಆರಾಧನೆಯನ್ನು ಮಾಡುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ವೃದ್ಧಿಯಾಗ್ತದೆ. ಕುಟುಂಬದ ಸದಸ್ಯರಿಗೆ ಆರೋಗ್ಯ ಮತ್ತು ಆಯುಷ್ಯ ದೊರೆಯುತ್ತದೆ. ಪಾಪ ಕಡಿಮೆಯಾಗ್ತದೆ ಮತ್ತು ಪುಣ್ಯ ಲಾಭ ದೊರೆಯುತ್ತದೆ. ದೇವರ ಕೃಪೆಯಿಂದ ಎಲ್ಲ ಕಷ್ಟಗಳೂ ದೂರವಾಗುತ್ತದೆ. ಇದರ ಸಾಮಾಜಿಕ ಅಂಶ ಏನಂದರೆ, ತುಳಸಿ ಹಬ್ಬವು ಧಾರ್ಮಿಕತೆಯ ಜೊತೆಗೆ ಸಾಮಾಜಿಕ ಉತ್ಸವವೂ ಆಗಿದೆ. ಇದರಿಂದ ಜನರು ಪರಸ್ಪರ ಭೇಟಿಯಾಗಿ ಪವಿತ್ರವಾದ ಆಹಾರವನ್ನು ಹಂಚಿ ತಿಂತಾರೆ, ಭಕ್ತಿಗೀತೆಯನ್ನು ಹಾಡ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಈ ಹಬ್ಬವನ್ನು ದೊಡ್ಡ ಸಂಭ್ರಮವಾಗಿ ಆಚರಿಸ್ತಾರೆ. ಭಜನೆ ಮಾಡ್ತಾರೆ, ದೀಪೋತ್ಸವ ಮತ್ತು ಸಮೂಹ ಪೂಜೆಯನ್ನು ಮಾಡಿ ಇದನ್ನು ದೊಡ್ಡದಾಗಿ ಆಚರಿಸ್ತಾರೆ. ಮತ್ತು ಅದೇ ಅಷ್ಟು ಖಾಲಿ ಇಲ್ಲ ಮಕ್ಕಳು ಬಡ್ಡಂತ चार्जर बोल चार्जर बोल
ನಿಲ್ಲ ಮಗ ನಾಲ್ ಬಿಡು ಪೂಜೆ ಆಗಲಿ ಮ್ಯಾಲ್ ಬಿಡೋದಲ್ಲಿ ಅದೆಂತ ಎರಡು ಡಿಸ್ಕೌಂಟ್ ಇವತ್ತಾಗೋದಿಲ್ಲ ಅದು ತರ್ಸೆ ಸಿರ್ಸೆ ಹೇಳ್ತಿದೆ ಕರ್ಗೋಯ್ತಿದ್ದೆ ಅದ್ರಿಂದ ಮಸ್ತ್ ಅದಿಲ್ಲ ಸೀದಾ ಕೆಳಗೋಯ್ತದ ನಾವು ಮಾಡ್ತೀನವ ತಮ್ಮ ತಲೆನೇ ಅರ್ಧ ಬಂತಲ್ಲ ಅದು ಯಾವಾಗೂ ಹೋಗೋದಿಲ್ಲ ನಕ್ಷತ್ರ ಕಡ್ಡಿ ವಾಲಿ ಪಟಾಕಿ ಒಂದು ಒಟ್ಟು 4 ಒಟ್ಟು ಓದಿದಾಗಿತ್ತು ಮಸ್ತ್ ಕಾಣ್ತದೆ ಜಗಲ್ಲೆಲ್ಲ ಆ ಫುಲ್ ಸುತ್ತಲೂ ಇದು ಎತ್ತಗ ಯಾಕೋ ಪೈಪ್ ಸುಟ್ಟೋಗುದಿಲ್ಲ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ತುಳಸಿ ಹಬ್ಬವು ಭಕ್ತಿ ಶ್ರದ್ಧೆ ಶುದ್ಧತೆ ಮತ್ತು ಸಂತೋಷದ ಹಬ್ಬವಾಗಿದೆ. ಇದು ಪ್ರಕೃತಿಯ ಮಹತ್ವವನ್ನು ದೇವರ ಮೇಲಿನ ಭಕ್ತಿಯನ್ನು ನೆನಪಿಸುವ ಪವಿತ್ರ ಸಂದರ್ಭವೂ ಆಗಿದೆ. ತುಳಸಿ ಗಿಡದ ಆರಾಧನೆ ಅಂದರೆ ತುಳಸಿ ದೇವಿಯ ಆರಾಧನೆಯ ಮೂಲಕ ಮಾನವ ಜೀವನದಲ್ಲಿ ಸೌಹಾರ್ದ ಸಾತ್ವಿಕತೆ ಮತ್ತು ಧರ್ಮನಿಷ್ಠೆ ಬೆಳೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.